ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ ಸ್ಕೂಲಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ನಡೆಸ್ತಾರೆ, ಕರೆಕ್ಟ್ ಅಲ್ವಾ? ಈಗ ಎಜುಕೇಶನ್ ಬೋರ್ಡ್ ಏನಿದೆ ಅಲ್ಲ, ಅಲ್ಲಿಂದನೇ ಬರೋದು. ಆದ್ರೆ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ಅದರ ಪೂರ್ವ ಸಿದ್ಧತೆ, ಹೌದಾ, ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕ್ವೆಶನ್ಸ್ ಆಗಿರಬಹುದು, ಯಾವ ಟಾಪಿಕ್ ಇಂದ ಎಂಥದ್ದು, ಯಾವ ಸಬ್ಜೆಕ್ಟ್ ನನಗೆ ನಾ ಇನ್ನ ವೀಕ್ ಇದ್ದೀನಿ. ಹಾಯ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತು SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ ಸ್ಕೂಲಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ನ ನಡೆಸ್ತಾರೆ, ಕರೆಕ್ಟ್ ಅಲ್ವಾ? ಈಗ ನಿಮ್ಮ ತಲೆಯಲ್ಲಿ ಕೆಲವು ಡೌಟ್ ಇರಬಹುದು. ಏನಪ್ಪ ಅಂದರೆ, ಏನಾದರೂ ಒಂದು ವೇಳೆ ನಾನು ಈ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ನಲ್ಲಿ ಫೇಲ್ ಆದರೆ ಏನಾಗಬಹುದು ಮುಂದೆ, ಹೌದಾ? ಸೊ ಒಂದು ವೇಳೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಫೇಲ್ ಆದರೆ ನನಗೆ SSLC ಎಕ್ಸಾಮ್ ಫೈನಲ್ ಎಕ್ಸಾಮಿಗೆ ಕೂಡಿಸ್ತಾರೋ ಇಲ್ವೋ, ಹೌದಾ? ಸೊ ಏನಾಗುತ್ತೋ ಏನೋ, ನನಗೆ ನಾನು ಪಾಸ್ ಆಗ್ತೀನೋ ಇಲ್ವೋ, ಒಂದು ವೇಳೆ ಎಕ್ಸಾಮಿಗೆ ಕೂತ್ರೂ ಪಾಸ್ ಆಗ್ತೀನೋ ಇಲ್ವೋ, ಈ ರೀತಿ ಸಾಕಷ್ಟು ಡೌಟ್ಸು ನಿಮ್ಮ ತಲೆಯಲ್ಲಿ ಬರುತ್ತೆ, ಹೌದಾ? ಸೊ ಅದನ್ನು ನಾನು ಕ್ಲಿಯರ್ ಮಾಡೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ. ಆಲ್ ರೈಟ್. ಸೊ ಮೊದಲನೇದಾಗಿ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಪ್ರಿಪರೇಟರಿ ಎಕ್ಸಾಮ್ ಯಾವುದೇ ಬೋರ್ಡಿಂದ ಕಂಡಕ್ಟ್ ಮಾಡಿರೋ ಅಂಥದ್ದಲ್ಲ. ಅಂದರೆ ಅಫ್ಕೋರ್ಸ್ ಅದು ಬರುವಂಥದ್ದು ನಿಮ್ಮ ಕರ್ನಾಟಕ ಪರೀಕ್ಷಾ ಮಂಡಳಿ ಏನಿದೆ ಅಲ್ಲ, ಅಂದರೆ ನಿಮ್ಮ ಸೆಕೆಂಡರಿ ಸ್ಕೂಲ್ ಎಜುಕೇಷನ್ ಬೋರ್ಡ್ ಏನಿದೆ ಅಲ್ಲ, ಅಲ್ಲಿಂದನೇ ಬರೋದು. ಆದರೆ ಅದು ಫೈನಲ್ ಎಕ್ಸಾಮ್ ಅಲ್ಲ. ಓಕೆ, ಸ್ಕೂಲ್ ಲೆವೆಲಲ್ಲಿ ಮಕ್ಕಳ ಒಂದು ಪ್ರಿಪ್ರೇಷನನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಪ್ರಿಪ್ರೇಷನ್ ಕಡೆಗೆ ಫೋಕಸ್ ಮಾಡೋದಕ್ಕೆ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ಗಳಿದು. ಓಕೆ, ಸೊ ಪ್ರಿಪರೇಟರಿ ಎಕ್ಸಾಮ್ ಹೆಸರೇ ಹೇಳೋ ಹಾಗೆ ಪ್ರಿಪರೇಷನ್ನಿಗೋಸ್ಕರ ಇಟ್ಟಿರೋದು. ಸೊ ಈಗ ಈ ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ ಫೇಲ್ ಆದರೆ ನಿಮಗೆ ಫೈನಲ್ ಎಕ್ಸಾಮಿಗೆ ಕೂಡಿಸ್ತಾರೋ ಇಲ್ವೋ ಅನ್ನುವಂಥ ಡೌಟ್ ಬೇಡ. ಖಂಡಿತವಾಗ್ಲೂ ನೀವು ಫೈನಲ್ ಎಕ್ಸಾಮ್ SSLC ಆ್ಯನ್ಯುವಲ್ ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ದೇರ್ ಈಸ್ ನೋ ಡೌಟ್ ಇನ್ ದಟ್. ಓಕೆ, ಇದು ಮೊದಲನೇದು. ಸೊ ಪ್ರಿಪರೇಟರಿ ಎಕ್ಸಾಮ್ ನಿಮಗೆ ಭಯಪಡಿಸೋದಕ್ಕೆ ಇಟ್ಟಿರೋವಂಥದ್ದಲ್ಲ, ಬದಲಾಗಿ ನೀವು ಎಕ್ಸಾಮಿನೇಷನ್ ಅಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ಅದರ ಪೂರ್ವ ಸಿದ್ಧತೆ, ಹೌದಾ? ಅಂದರೆ ಈ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ, ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದರೆ ಕರೆಕ್ಟ್ ಅಲ್ವಾ? ಈಗ ಬೋರ್ಡ್ ಲೆವೆಲಲ್ಲಿ ಯಾವ ರೀತಿ ಈ ಒಂದು ಕ್ವಶನ್ಸ್ ಬರುತ್ತೆ, ಯಾವ ರೀತಿ ನೀವು ಅದನ್ನು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅನ್ನೋದು ಆ ಪ್ರಿಪರೇಟರಿ ಎಕ್ಸಾಮಿನೇಷನಿಂದ ನಿಮಗೆ ಒಂದು ರಿಹರ್ಸಲ್ ಇದ್ದಂಗೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದ್ದಂಗೆ. ಓಕೆ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಬೋರ್ಡ್ ಎಕ್ಸಾಮ್ ಈ ರೀತಿ ನಡೆಯುತ್ತೆ, ನಾನು ಹೆದರೋ ಅಗತ್ಯ ಇಲ್ಲ, ಹೌದಾ? ಇಷ್ಟು ಟೈಮ್ ಇರುತ್ತೆ, ಈ ರೀತಿ ಎನ್ವಿರಾನ್ಮೆಂಟ್ ಇರುತ್ತೆ, ನಮಗೆ ಈ ರೀತಿ ಸಪೋರ್ಟ್ ಮಾಡ್ತಾರೆ, ಎಲ್ಲ ವಿಷಯ ನಿಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಕ್ವೆಶನ್ಸ್ ಆಗಿರಬಹುದು, ಯಾವ ಟಾಪಿಕ್ಕಿಂದ ಎಂತಹ ಪ್ರಶ್ನೆ ಬರುತ್ತೆ ಅನ್ನೋದಾಗಿರ್ಬೋದು ನಿಮಗೆ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ? ಈಗ ವಿಷಯ ಏನಪ್ಪ ಅಂದರೆ, ಮೊದಲನೇದಾಗಿ SSLC ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮನ್ನು ನೀವು ಆರಾಮಾಗಿ ಅಟೆಂಡ್ ಮಾಡಬಹುದು. ಇನ್ನು ಎರಡನೇದಾಗಿ, ಒಂದು ವೇಳೆ ನೀವು ಫೇಲ್ ಆಗಿದ್ರಿ ಅಂದರೆ ನೀವೇನು ಮಾಡಬೇಕು ಗೊತ್ತಾ? ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು? ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ಸ್ಪೆಷಲಿ ಯಾವ ಟಾಪಿಕ್ಸ್ನಲ್ಲಿ ಫೇಲ್ ಆಗಿದ್ದೀನಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಯಾವ ಚಾಪ್ಟರ್ ನನಗೆ ಫೇಲ್ ಆಗಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನು ನೀವು ಆ ಪೇಪರ್ಗಳಿಂದ ಅನಲೈಸ್ ಮಾಡ್ಕೋಬೇಕು. ಹಾಗಿದ್ರೆ ಅದೇ ಚಾಪ್ಟರ್ಸ್ಗಳೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲೂ ಹೊಡೆತ ಕೊಡುತ್ತೆ. ಹಾಗಿದ್ರೆ ನೀವೇನು ಮಾಡಬೇಕು? ವೀಕ್ ಸಬ್ಜೆಕ್ಟ್ಸ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಭಯದ ಬಗ್ಗೆ ಜಾಸ್ತಿ ಫೋಕಸ್ ಮಾಡದೆ ಎಕ್ಸಾಮಲ್ಲಿ ಪಾಸ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಭಯನೇ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ಆಟೋಮೆಟಿಕ್ ಆಗಿ ಫೇಲ್ ಆಗ್ತಾರೆ ಮಕ್ಕಳು, ಹೌದಾ? ಸೊ ನಾನು ನಿಮಗೇನು ಹೇಳ್ತೀನಿ ಅಂದರೆ, ಭಯದ ಬಗ್ಗೆ ಗಮನ ಬೇಡ, ಪ್ರಿಪ್ರೇಷನ್ ಕಡೆಗೆ ಗಮನ ಇರಲಿ. ನೀವು ಆರಾಮಾಗಿ ಆ್ಯನ್ಯುವಲ್ ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಆ್ಯಂಡ್ ಯು ನೋ ವಾಟ್, ಎಷ್ಟೊಂದು ಜನ ಮಕ್ಕಳು ಪ್ರಿಪ್ರೇಟರಿಯಲ್ಲಿ ಫೇಲ್ ಆದ್ರೂ SSLC ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಅಲ್ಲ, ಅಲ್ಲಿ ಒಳ್ಳೆ ಮಾರ್ಕ್ಸಿಂದ ಕ್ಲಿಕ್ ಆಗಿದ್ದಾರೆ. ಲಿಟ್ರಲಿ ಸುಳ್ಳು ಹೇಳ್ತಿಲ್ಲ. ಅಂದರೆ ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಆಯಿತು. ನೀವು ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ ಅನಲೈಸ್ ಮಾಡ್ಕೋಬೇಕು. ಯಾವ ಸಬ್ಜೆಕ್ಟ್ ನಾನು ಇನ್ನೂ ವೀಕ್ ಇದ್ದೀನಿ, ಯಾವುದನ್ನು ನಾನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ತಿಳ್ಕೊಂಡ್ಮೇಲೆ ಆಯಿತು ಮ್ಯಾಮ್ ತಿಳ್ಕೊತೀವಿ, ಟೈಮ್ ಎಲ್ಲಿದೆ? ಆ ಚಾಪ್ಟರ್ಗಳನ್ನು ಕುತ್ಕೊಂಡು ಓದಲಿಕ್ಕೆ ಟೈಮ್ ಬೇಕಲ್ಲ. ಸೊ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಅಂದರೆ ಏನು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಮಕ್ಕಳೇ. ಪ್ರೀವಿಯಸ್ ಇಯರ್ 4ರಿಂದ 5 ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ ಸ್ಟ್ರೆಂಗ್ತ್. ಒಂದು ಧೈರ್ಯ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಓಕೆ, ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಡೆಫಿನೆಟ್ಲಿ ಐ ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂತ. ಓಕೆ, ಸೊ ಎಕ್ಸಾಮ್ಗಳು ಏನು ಬರ್ತಾವಲ್ಲ, ಇದರಿಂದ ನಮ್ಮ ಜೀವನ ನಿರ್ಣಯ ಆಗೋದಿಲ್ಲ. ಬಟ್ ಎಕ್ಸಾಮನ್ನು ಎದುರಿಸೋದು ಹೇಗೆ ಅಂತ ನಾವು ತಿಳ್ಕೊತೀವಿ ಅಷ್ಟೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ಆ್ಯನ್ಯುವಲ್ ಎಕ್ಸಾಮಿಗೆ ಅಟೆಂಡ್ ಮಾಡ್ತೀರಾ?
ಎರಡನೇದಾಗಿ ವೀಕ್ ಏರಿಯಾ ಯಾವುದಿದೆ ಅದ್ರ ಮೇಲೆ ವರ್ಕ್ ಮಾಡ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಅರ್ಥ ಆಗ್ತಿದೆನಾ? ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ, 100ಕ್ಕೆ 100 ನೀವು ಪಾಸ್ ಆಗ್ತೀರಾ. ಆರ್ ಯು ಗೆಟ್ಟಿಂಗ್ ದಿಸ್? ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಲ್ಲಿ ನೀವು ಹಿಂದುಳಿಬಾರ್ದು. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಸಾಲ್ವ್ PYQs. ಅರ್ಥ ಆಗ್ತಿದೆನಾ? ಒಂದು ವೇಳೆ ನಿಮ್ಮ ಹತ್ರ LBA ಬೇಸ್ಡ್ ಕ್ವೆಶನ್ಸ್ಗಳು ಇದೆ ಅಂದರೆ PDF ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀವೇನು ಮಾಡಬೇಕು, LBA ಬೇಸ್ಡ್ PDF ಅಲ್ಲಿ ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನೇ ಆರಿಸ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆನಾ? ನಿಮಗೆ ಯಾವುದೋ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ನಮ್ಮ ವೇದಾಂತ SSLC ಚಾನಲಲ್ಲಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದರೆ, ಎಲ್ಲ ಸಬ್ಜೆಕ್ಟ್ಸಲ್ಲೂ ಬರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ನಾನು ಮ್ಯಾರಥಾನನ್ನು ತಗೊಳ್ತಿದ್ದೀನಿ. ಓಕೆ, ಸೊ ಇದೇ ರೀತಿ ಸಾಕಷ್ಟು ಸೆಷನ್ಸ್ಗಳು ಬರ್ತಾ ಹೋಗ್ತವೆ. ಯು ಕ್ಯಾನ್ ಅಟೆಂಡ್ ಇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ಅರ್ಥ ಆಗ್ತಿದೆನಾ? ಭಯ ಪಡಬೇಡಿ. ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅನ್ನೋದನ್ನು ಶಾಂತವಾಗಿ ಕೂಲಾಗಿ ಪ್ರಶ್ನೆಯನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ, ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಎಕ್ಸಾಮಲ್ಲೂ ಅದೇ ರೀತಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದೇ ಇವಾಗ ನಿಮಗೆ ಇರುವಂಥ ದಾರಿ. ಬೀಸದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಇವಾಗ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನು ಮಾಡ್ತೀರಾ? ವರ್ಷ ಪೂರ್ತಿ ಓದಲಿಲ್ಲ ಅಂದರೂ ಪರವಾಗಿಲ್ಲ, ಪಾಸ್ ಆಗ್ಬೇಕು ತಾನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಡನ್. ಫಾರ್ಮುಲಾಸ್ಗಳನ್ನು ನೋಡ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಫೈನ್. ಸೊ ವೀಕ್ ಏರಿಯಾಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಇದರ ಜೊತೆಗೆ ನಿಮ್ಮ ಟೀಚರ್ಸ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಮ್ಯಾಮ್ ಈ ರೀತಿ ಆಗಿದೆ, ಸರ್ ಈ ರೀತಿ ಆಗಿದೆ, ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿರಿ, ನಾನು ಪಾಸ್ ಆಗಲೇಬೇಕು, ನೀವು ಹೇಳ್ದ ಹಾಗೆ ನಾನು ವರ್ಕ್ ಮಾಡ್ತೀನಿ. ನಿಮ್ಮ ಟೀಚರ್ಸ್ಗಳ ಮೇಲೆ ನಂಬಿಕೆ ಇದ್ದಾಗ, ನೀವು ನಂಬಿಕೆ ಇದೆ ಅಂದರೆ ಅವರಿಗೆ ನೀವು ಕೇಳಬಹುದು, ಅವ್ರ ಹತ್ರ ನೀವು ಗೈಡೆನ್ಸ್ ತಗೋಬಹುದು. ಸಾಕಷ್ಟು ರಿಸೋರ್ಸಸ್ ಇದೆ ಮಕ್ಕಳೇ. ರಿಸೋರ್ಸಸ್ಗಳಿಗೆ ಕಡಿಮೆ ಇಲ್ಲ, ಆದರೆ ವರ್ಕ್ ಮಾಡಲಿಕ್ಕೆ ನೀವು ತಯಾರಿರ್ಬೇಕಷ್ಟೆ. ಓಕೆ, ಖಂಡಿತ ನೀವೆಲ್ಲರೂ ವರ್ಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಮುಂದಿನ ಒಂದು ಸೆಷನಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.